ಬಿಲ್ವಾರ್ಚನೆ ಅಂದ್ರೆ ಈ ಒಂದು ಬಿಲ್ವ ಪತ್ರೆಯಿಂದ ದೇವರಿಗೆ ಅರ್ಚನೆ ಮಾಡೋದು ಶಿವರಾತ್ರಿಯಲ್ಲಿ ಹಾಗೂ ಪ್ರತಿದಿನವೂ ಕೂಡ ಇದೊಂದು ಬಹಳ ವಿಶೇಷತೆಯನ್ನ ಹೊಂದಿದೆ. ಈ ಬಿಲ್ವ ಪತ್ರೆಗೆ ಯಾವ್ದಾದ್ರೂ ಪೌರಾಣಿಕ ಹಿನ್ನೆಲೆ ಇದೆಯಾ? ಪೌರಾಣಿಕವಾಗಿ ಬಂದಿರತಕ್ಕಂತಹ ರೀತಿ ಅಂದರೆ, ಬಿಲ್ವ ಪತ್ರೆ ಒಬ್ಬ ಬೇಟೆಗಾರ ಏನು ಮಾಡ್ತಾನೆ, ತನ್ನ ಬೇಟೆಗಾಗಿ, ತನ್ನ ಹೊಟ್ಟೆಪಾಡಿಗಾಗಿ ಕಾಡಲ್ಲಿ ಬೇಟೆಗಾಗಿ ಬರ್ತಾನೆ. ಬೇಟೆಗಾಗಿ ಬಂದು ಕಾಡನ್ನೆಲ್ಲ ಅಲಿತಾ ಬರ್ತಾನೆ. ಅವತ್ತಿನ ದಿವಸ ಆತನ ಕರ್ತವ್ಯ ನಿಷ್ಠೆ, ಜವಾಬ್ದಾರಿತವಾದಂಥ ರೀತಿ ತನ್ನ ಕರ್ತವ್ಯನ ನಿರ್ವಹಿಸಿಕೊಂಡು ಎಲ್ಲವನ್ನು ನೋಡ್ಕೊಂಡು ಒಂದೊಂದೊಂದು ಸುತ್ಕೊಂಡು ಬಂದಾಗ ಸಂಜೆ ಆಗ್ಬಿಡತ್ತೆ. ಸಂಜಾ ಕಾಲದಲ್ಲಿ ಇನ್ನು ಆಹಾರ ಆತನ ಸಿಗಲಿಲ್ವಲ್ಲ, ಬೇಟೆ ಸಿಗಲಿಲ್ವಲ್ಲ, ಇನ್ನು ಹಿಂತಿರುಗಲಿಕ್ಕೆ ಸಮಯ ಆಗೋಯ್ತು. ಕಾಡು ಮಧ್ಯಭಾಗಕ್ಕೆ ಬಂದ್ಬಿಟ್ಟಿದ್ದಾನಾತ. ಕಾಡು ಮಧ್ಯಭಾಗಕ್ಕೆ ಬಂದು ಒಂದು ಮರ ಹತ್ತಿ ಕೂತ್ಕೊಂಡು ಬಿಡ್ತಾನೆ. ಇನ್ನು ಕಾಡು ಪ್ರಾಣಿಗಳ ಕೈಲಿ ಸಿಕ್ಕಾಕೊಳ್ಬೇಕಾಗತ್ತೆ. ಇನ್ನು ಊರಿಗೆ ಬರಲಿಕ್ಕೂ ಆಗಲ್ಲ, ಹಾಗಂತ ಕಾಡು ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಇನ್ನು ಕೂರ್ಬೇಕಾದಂಥ ಸ್ಥಳ ಎಲ್ಲಿ? ಸ್ವಲ್ಪ ಎತ್ತರವಾದಂಥ ಸ್ಥಳ. ಆ ಎತ್ತರವಾದಂಥ ಸ್ಥಳ ಏನಂದರೆ ಒಂದು ಬಿಲ್ವಪತ್ರ ವೃಕ್ಷದ ಮೇಲೆ ಕೂತ್ಕೊಂಡು ಬಿಡ್ತಾನೆ. ಆತನಿಗದು ಗೊತ್ತಿಲ್ಲ ಬಿಲ್ವಪತ್ರ ವೃಕ್ಷ ಅಂತ. ಅಂತಹ ವೃಕ್ಷದಲ್ಲಿ ಕೂತ್ಕೊಂಡು ಕರ್ತವ್ಯದ ಬಗ್ಗೆ ಜಾಗೃತನಾಗಿ, ಅದಕ್ಕೆ ಹೇಳೋದು ಕರ್ತವ್ಯ ಅಂತಕ್ಕಂಥದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂತ. ತಾನು ಏನು ನಿಷ್ಠೆಯಿಂದ ಮಾಡ್ತಿರ್ತಾನೋ ಅದೇ ದೇವ ಪೂಜೆ, ಅದೇ ದೇವ್ರ ಪೂಜೆ ಆಗ್ತಕ್ಕಂಥದ್ದು. ಆ ದೈವ ಪೂಜೆಯನ್ನು ನಿಷ್ಠೆಯಿಂದ ಯಾರು ಮಾಡ್ತಾರೆ ಅದೇ ಕರ್ತವ್ಯಕ್ಕೆ ಹತ್ತಿರದಲ್ಲಿರ್ತಕ್ಕಂಥದ್ದು. ಅಂತಹ ಒಂದು ಕರ್ತವ್ಯನೇನು ಮಾಡ್ತಾನೆ, ತನ್ನ ಆ ಒಂದು ಬಿಲ್ಪತ್ರೆ ವೃಕ್ಷದ ಮೇಲೆ ಹತ್ತು ಕೂತ್ಕೊಂಡು ರಾತ್ರಿ ಎಲ್ಲ ಕಳಿಬೇಕಲ್ಲ. ವೃಕ್ಷದ ಮೇಲೆ ಕೂತ್ಕೊಂಡಾಗ ಮೈಮರ್ತು ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗೇನು ಮಾಡ್ತಾನೆ, ಆ ವೃಕ್ಷದಲ್ಲಿರ್ತಕ್ಕಂಥ ಒಂದೊಂದೇ ಬಿಲ್ವಪತ್ರೆನ ಕಿತ್ತಿ ತಗಡೆ ಹಾಕ್ತಾ ಬರ್ತಾನೆ. ತನಗೆ ಗೊತ್ತಿಲ್ಲ ಅದು ಬಿಲ್ವಪತ್ರೆ ವೃಕ್ಷ ಅಂತ. ಆ ಬಿಲ್ವಪತ್ರೆ ವೃಕ್ಷದಿಂದ ತೆಗೆದು ಒಂದೊಂದೇ ಎಲೆಗಳನ್ನು ತೆಗೆದು ಕಿತ್ತು ತಳಗೆ ಹಾಕ್ತಾ ಇದ್ದಾಗ ತಡೆ ಇರ್ತಕ್ಕಂಥದ್ದು ಒಂದು ಶಿವಲಿಂಗ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ ಶಿಲೆ, ಒಂದು ಶಿವಲಿಂಗ ಅಲ್ಲಿ ಪೂಜೆ ಅನುಷ್ಠಾನ ಆಗ್ತಿದೆ. ಅಂತಹ ಅನುಷ್ಠಾನಿತವಾಗಿರ್ತಕ್ಕಂತಹ ಒಂದು ಶಿವಲಿಂಗಕ್ಕೆ ಆತ ಯಾವಾಗ ರಾತ್ರಿಯೆಲ್ಲ ಬಿಲ್ವಪತ್ರೆಯನ್ನು ಹಾಕ್ತಾ ಬರ್ತಾನೋ ಅದು ತನಗೇ ಗೊತ್ತಿಲ್ಲದಂಥ ರೀತಿಯಲ್ಲಿ ಶಿವನಿಗೆ ತೃಪ್ತಿಯಾಗಿ ಆ ಶಿವ ಬೆಳಗ್ಗೆದ್ದು ಪುನಃ ಆತ ನೋಡಿದಾಗ ಏನು ಗಾಢವಾಗಿರ್ತಕ್ಕಂಥ ಶಿವಲಿಂಗ, ಆ ಶಿವಲಿಂಗಕ್ಕೆ ಪೂರ್ತಿ ಬಿಲ್ವಪತ್ರೆ, ಆ ವೃಕ್ಷದಲ್ಲಿರ್ತಕ್ಕಂಥ ಅರ್ಧ ಮುಕ್ಕಾಲು ಭಾಗ ಬಿಲ್ವಪತ್ರೆ ಎಲೆಗಳನ್ನೆಲ್ಲ ಕಿತ್ತು ಹಾಕಿಬಿಟ್ಟಿರ್ತಾನೆ. ರಾತ್ರಿಯೆಲ್ಲ ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ಕಪರ್ಧನೇ ನಮಃ, ಭಸ್ಮೋದ್ಧೋಳಿತ ವಿಗ್ರಹಾಯ ನಮಃ, ನಾಗಯಜ್ಞೋಪವಿತಿನೇ ನಮಃ. ಹೀಗೆ ಮಂತ್ರಗಳು ನಮ್ಮದಾದರೆ ಭಕ್ತಿ ಅನ್ನೋದು ಅವನಲ್ಲಿರುತ್ತೆ. ಅಂತಹ ಒಂದು ಭಕ್ತಿಪೂರ್ವಕವಾಗಿ ಆ ಬಿಲ್ವಪತ್ರೆಗಳನ್ನು ತಳಗೆ ಹಾಕ್ತಾ ಇದ್ದಾಗ ಬೆಳಗ್ಗೆ ಶಿವ ಪ್ರತ್ಯಕ್ಷವಾಗಿ ಆ ಬೇಟೆಗಾರನಿಗೆ, ನೀನು ಮಾಡಿದಂಥ ರಾತ್ರಿ ನಿನ್ನ ನಿಷ್ಠೆಯಿಂದ ಜವಾಬ್ದಾರಿತವಾಗಿ ಕರ್ತವ್ಯ ಲೋಪ ಇಲ್ಲದಿರ ಕರ್ತವ್ಯ ಅಂತಕ್ಕಂಥದ್ದೇನು, ತಾನು ಎದ್ದು ಜವಾಬ್ದಾರಿ ಪುನಃ ನಾಳೆ ಬೆಳಗ್ಗೆ ಏನಾದ್ರು ಬೇಟೆಯಾಡಿ ತನ್ನ ನಂಬಿರ್ತಕ್ಕಂತಹ ಅವರನ್ನ ಹೊಟ್ಟೆಯನ್ನು ತುಂಬಿಸೋದಕ್ಕೋಸ್ಕರ ನಾನು ಜವಾಬ್ದಾರಿತ ರಾತ್ರಿಯಲ್ಲಿ ಎದ್ದಿರಬೇಕು, ಎದ್ದು ಬೆಳಗ್ಗೆ ಬೇಟೆ ಆಡಿಕೊಂಡು ಆ ಬೇಟೆಯಲ್ಲಿ ಬಂದಂತಹ ಪದಾರ್ಥನ ಮನೆಗೆ ತೊಗೊಂಡು ಹೋಗಬೇಕು ಅನ್ನೋ ಕರ್ತವ್ಯ ಇತ್ತಲ್ಲ, ಆ ಕರ್ತವ್ಯನೇ ಅಲ್ಲಿ ಮೂಲವಾಗಿರ್ತಕ್ಕಂಥದ್ದು. ಆಗ ಶಿವ ಪ್ರತ್ಯಕ್ಷವಾಗಿ, ನೀನು ಮಾಡಿರ್ತಕ್ಕಂಥ ಅನುಷ್ಠಾನ ರಾತ್ರಿಯೆಲ್ಲ ನೀನು ಅನುಷ್ಠಾನ ಮಾಡಿದ್ಯಾ, ಇದು ಶಿವರಾತ್ರಿ ಆಗಿರಲಿ, ಈ ರಾತ್ರಿ ಶಿವನಿಗೆ ಸಂಬಂಧಪಟ್ಟಂಥ ಶಿವನಿಗೆ ಇಷ್ಟವಾದಂಥ ರಾತ್ರಿ ಶಿವರಾತ್ರಿ ಆಗಿರಲಿ ಅಂತ ಹೇಳಿ ಬಿಲ್ವಪತ್ರೆ ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇ ವಿಶೇಷವಾದಂಥ ರೀತಿ ಅನುಷ್ಠಾನಗಳ ಪಡಿತಾ ಇದೆ. ಇನ್ನ ಬಿಲ್ವಾಷ್ಟಕ ಮಂತ್ರದಿಂದ ಯಾವ ರೀತಿಯಾದಂತಹ ಫಲಗಳನ್ನ ನಾವು ಪಡಿಬಹುದು ಗುರುಜಿ? ಬಿಲ್ವಪತ್ರೆಯಲ್ಲೇ ಈ ಶಕ್ತಿ ಇದೆ ಅಂದ್ರೆ ಇನ್ನು ಬಿಲ್ವಾಷ್ಟಕದಲ್ಲಿ ಇನ್ನೆಷ್ಟು ಶಕ್ತಿ ಇದೆ ಯೋಚನೆ ಮಾಡಿ. ಮಂತ್ರಕ್ಕೆ ಸ್ವಾಮಿ ಬಹಳ ಬೇಗ ಒಲಿತಾನೆ. ಮಂತ್ರ ಬರೆದಿರ್ತಕ್ಕಂಥವ್ರು ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರದಿಂದ ಬಿಲ್ವಾರ್ಚನೆ 108 ಸರ್ತಿ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರನ್ನ ಹೇಳಿಕೊಂಡು ತುಂಬೆ ಹೂವಾಗಲಿ, ಬಿಲ್ವಪತ್ರೆ ಆಗಲಿ ಅಥವಾ ಭಸ್ಮ ಆಗಲಿ ಇದನ್ನು ಸ್ವಾಮಿಗೆ ಹಾಕಿದ್ರೆ ಸಾಕು. ಅಥವಾ ಇದು ಯಾವುದೂ ಸಿಗಲಿಲ್ಲ ಅಂದರೆ ಒಂದು ಚೊಂಬು ನೀರು, ನಿಧಾನಕ್ಕೆ ನೀರನ್ನ ಸ್ವಾಮಿ ತಲೆ ಮೇಲೆ ಹಾಕ್ತಾ ಓಂ ನಮಃ ಶಿವಾಯ. ರುದ್ರದಲ್ಲಿ ವಿಶೇಷವಾಗಿ ಬರುತ್ತೆ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಮೃತ್ಯೋನ್ ವೃಕ್ಷೇಮಾಮೃತಾತ್. ಅಪಮೃತ್ಯುಂಜಯ ದೋಷವನ್ನು ದೂರ ಮಾಡತಕ್ಕಂಥ ಶಕ್ತಿ ಮೃತ್ಯುಂಜಯನಿಗಿದೆ. ಹಾಗಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬಂದಾಗ, ಚರ್ಮ ಬಾಧೆ ಬಂದಾಗ ಸರ್ಪ ಸುತ್ತಿದ್ದಾಗ ನಾವು ಬೇರೆಲ್ಲೂ ಹೋಗಬೇಕಾದ್ದಿಲ್ಲ. ಅದಕ್ಕೆ ಅಂತಾನೆ ನಮ್ಮ ಬಹಳ ಹತ್ತಿರದಲ್ಲಿರ್ತಕ್ಕಂಥ ನಾಗಲಿಂಗೇಶ್ವರನ ಕ್ಷೇತ್ರ ಇದೆ. ಅಲ್ಲಿ ನಾಗಲಿಂಗೇಶ್ವರ ಅಂತಕ್ಕಂಥದ್ದು ನೋಡಿ, ಈಶ್ವರನಲ್ಲೇ ಒಂದೊಂದು ವಿಶೇಷವಾದಂಥ ಹೆಸರು. ಯಾಕೆಂದ್ರೆ ನಾಗಾಭರಣ ಇರ್ತಕ್ಕಂಥದ್ದು ಶಿವನ ಹತ್ರ. ಅದರಿಂದ ಅಲ್ಲಿ ಒಂದೊಂದು ವಿಶೇಷತೆಗಳಿದೆ. ಸಾಮಾನ್ಯಕ್ಕೆ ಸರ್ಪ ಸುತ್ತಾಗಲಿ, ಮತ್ತು ಚರ್ಮದಲ್ಲಿ ಆಗ್ತಕ್ಕಂಥ ರೋಗ ರುಜಿನಗಳಾಗಲಿ, ದೇಹದಲ್ಲಿ ಆಗ್ತಕ್ಕಂಥ ಕುಷ್ಠಗಳಾಗಲಿ, ಮೈಮೇಲೆ ಬರ್ತಕ್ಕಂಥ ಎಂಥದೇ ರೋಗ ರುಜಿನಗಳಿದ್ರು ಸಹಿತ ಅದನ್ನು ಬಹಳ ಬೇಗ ಪರಿಹರಿಸುವಂತಹದ್ದು ಭಸ್ಮಕ್ಕೆ ಶಕ್ತಿ ಇದೆ.
ಕೆಲವು ನಾವು ಆದಷ್ಟು ನೋಡಬಹುದು. ಇತ್ತೀಚಿನ ಹಿಂದಿನಿಂದ ಬಂದಿರತಕ್ಕಂಥ ಆಯುರ್ವೇದಿಕಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಗಿಡಮೂಲಿಕೆಗಳನ್ನೆಲ್ಲವನ್ನು ಭಸ್ಮ ಮಾಡಿ ಆ ಭಸ್ಮ ಚೂರ್ಣದಿಂದ ಲೇಪನ ಆಗ್ಬೋದು ಅಥವಾ ಹೊಟ್ಟೆಗೆ ತಗೊಳ್ಳುವಂಥದ್ದಾಗ್ಬೋದು. ಆ ಭಸ್ಮಕ್ಕೆ ಅಷ್ಟು ಶಕ್ತಿ. ಅಂತ ಭಸ್ಮದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿದಾಗ, ಭಸ್ಮಾರ್ಚನೆ ಮಾಡಿದಾಗ ಮತ್ತಷ್ಟು ವಿಶೇಷವಾದ ಫಲ ಇದೆ. ಅಂತಹ ಒಂದು ಫಲ ಈ ಶಿವರಾತ್ರಿ ಎಂದು ಸಿಗುತ್ತೆ. ಇಂತಹ ದಿವಸ ಸಾಕಷ್ಟು ಒಳ್ಳೆ ಕ್ಷೇತ್ರಗಳಲ್ಲಿ ಸ್ವಾಮಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವಿಶೇಷವಾದ ಪೂಜೆಗಳು ಮತ್ತು ಸ್ವಾಮಿಗೆ ರಾತ್ರಿ ಪಾರ್ವತಿ ಸಮೇತ ಕಲ್ಯಾಣೋತ್ಸವ ಆಗ್ತಕ್ಕಂಥದ್ದು, ಗಿರಿಜಾ ಕಲ್ಯಾಣೋತ್ಸವ ಆಗ್ತಕ್ಕಂಥದ್ದು. ಈ ಗಿರಿಜಾ ಕಲ್ಯಾಣದಲ್ಲಿ ಒಂದು ವಿಶೇಷತೆ ಇದೆ. ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳು ಈ ಗಿರಿಜಾ ಕಲ್ಯಾಣೋತ್ಸವದಲ್ಲಿ, ಪಾರ್ವತಿ ಕಲ್ಯಾಣ ಮಹೋತ್ಸವದಲ್ಲಿ ಅಲ್ಲಿ ಭಾಗವಹಿಸಿ ಅಲ್ಲಿಗೆ ಸ್ವಾಮಿಗೆ ಅಲ್ಲಿ ಆ ಕಲ್ಯಾಣೋತ್ಸವ ಕಾಲದಲ್ಲಿ ಅಕ್ಷತೆಯನ್ನು ಹಾಕಿರ್ತಾರೆ. ಆ ಅಕ್ಷತೆಯನ್ನು ಮಾರನೇ ದಿವಸ ಬೆಳಗ್ಗೆ ಸ್ನಾನ ಆದ ನಂತರ ತಲೆ ಮೇಲೆ ಹಾಕ್ಕೊಂಡು ಅವರ ತಾಯಿ ಅಥವಾ ಗುರುಗಳ ಕೈಲಿ ಆಶೀರ್ವಾದದಿಂದ ಅಕ್ಷತೆಯನ್ನು ತಲೆಗೆ ಆಶೀರ್ವಾದ ತೆಗೆದುಕೊಂಡ್ರೆ ಅತಿ ಶೀಘ್ರವಾಗಿ ಕಲ್ಯಾಣ ಬೇಗ ಆಗುತ್ತೆ. ಲಗ್ನದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೂ ಸಹಿತ ಈ ಕಲ್ಯಾಣೋತ್ಸವದ ಅಕ್ಷತೆಗೆ ಅಷ್ಟು ಶಕ್ತಿ ಇದೆ. ಅಂತಹ ಒಂದು ವಿಶೇಷ ಆ ಅಕ್ಷತೆ ಕಾಳು ಹೋಗಿ, ಅಕ್ಷತೆ ಅಂದರೆ ಅಕ್ಷತೆಯಲ್ಲಿ ಬೆಳೆಸೋದು ಯಾವುದು? ಅಕ್ಕಿ, ಅರಿಶಿನ ಬರ್ತಕ್ಕಂತಹದ್ದು ಗುರುವಿಗೆ ಸಂಬಂಧಪಟ್ಟಂತಹದ್ದು. ಕನಕವರ್ಣಂ ಕನಕಮಾಲ್ಯಾಂಬರಧರಂ ಕನಕಗಂಧಾನುಲೇಪನಂ ಕನಕಾಶ್ವ ಕನಕಶ್ಛತ್ರ ಧ್ವಜರತಾಕಾರ ಶೋಭಿತಂ, ಎಲ್ಲವೂ ಕನಕವರ್ಣವಾಗಿರ್ತಕ್ಕಂಥದ್ದು. ಕನಕವರ್ಣ ಅಂದರೆ ಹಳದಿ ವರ್ಣವಾಗಿರ್ತಕ್ಕಂಥದ್ದು. ಆ ಹಳದಿಗೆ ಸಂಬಂಧಪಟ್ಟಿದ್ದ ಗುರು. ಆ ಗುರುಬಲ ಬರಬೇಕಾದ್ರೆ ಚಂದ್ರನ ಸಹಾಯ ಬೇಕು. ಅದಕ್ಕೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಶ್ವೇತವರ್ಣ ಶ್ವೇತ ಮಾಲ್ಯಾಂಬರಧರಂ ಶ್ವೇತ ಗಂಧಾನುಲೇಪನಂ. ಹಾಗೆ ವಿಶೇಷವಾಗಿರ್ತಕ್ಕಂಥ ಅಕ್ಕಿ, ಅರಿಶಿನ ಎರಡೂ ಮಿಶ್ರಿತವಾದಂತಹದ್ದು ಗಿರಿಜಾ ಕಲ್ಯಾಣದಲ್ಲಿ ಶಿವನ ತಲೆಯ ಮೇಲೆ, ಶಿವನ ಪಾದಗಳಿಗೆ, ಭುಜಗಳಿಗೆ, ವಕ್ಷಸ್ಥಳಕ್ಕೆ ಈ ತರಹ ವಿಶೇಷವಾದಂತಹ ಸ್ಥಳದಲ್ಲಿ ಬಿದ್ದಂಥ ಆ ಅಕ್ಷತೆಯನ್ನು ನಾವು ತಲೆ ಮೇಲೆ ಹಾಕಿದ್ರೆ, ಅಂದ್ರೆ ಆ ಹೆಣ್ಮಕ್ಕಳಿಗೆ, ಮದುವೆ ಆಗಿರತಕ್ಕಂಥ ಹೆಣ್ಮಕ್ಕಳಿಗೆ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಅತಿ ಶೀಘ್ರವಾಗಿ ಕಲ್ಯಾಣದಲ್ಲಿ, ಲಗ್ನದಲ್ಲಿ ಎಂಥದೇ ದೋಷ ಇದ್ರೂ, ಸರ್ಪದೋಷ ಇದ್ರೂ ಸಹಿತ ಈ ಅಕ್ಷತೆ ಪ್ರಸಾದದಿಂದ ಅತಿ ಶೀಘ್ರವಾಗಿ ವಿವಾಹ ಯೋಗ ಬರುತ್ತೆ. ಅದರಿಂದ ಗಿರಿಜಾ ಕಲ್ಯಾಣ ಎಲ್ಲಾಗುತ್ತೋ ಅಲ್ಲಿ ಸಾಮಾನ್ಯ ಪ್ರತಿಯೊಬ್ಬ ಹೆಣ್ಮಕ್ಳು ಸಹಿತ ಮನೆಗಳಲ್ಲಿ ಹಿರಿಯರಾದರೂ ಆ ಪ್ರಸಾದ ತಂದು ಮಕ್ಕಳ ತಲೆ ಮೇಲೆ ಹಾಕೋದು ಹಿಂದಿನಿಂದ ಬಂದಿರುವಂಥ ಪದ್ಧತಿ.